ನಮಸ್ತೆ ನನ್ನ ಮುದ್ದು ಸ್ನೇಹಿತರಿಗೆ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದು ಪಾರ್ಟ್ 2 ಲಾಸ್ಟ್ ಡೇ. ನೀವೇನು ನೋಡಿದ್ದೀರಾ ಗುರುವಾರ, ಇದು ಗುರುವಾರ ಸಂಜೆ ಏನೇನಾಯಿತು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ, ಸೊ ಅದಕ್ಕೋಸ್ಕರ ಪಾರ್ಟ್ 2 ಆಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗಿ ಬಂತು. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ನಿಮಗೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಒಂದು ಪ್ರೀತಿ ಕೊಡಿ ನಿಮ್ಮ ಶ್ವೇತಕ್ಕಾಗೆ. ಅಷ್ಟೇ ನಾನು ಕೇಳ್ಕೊಳ್ಳೋದು, ಬೇರೆ ಏನು ನಾನು ಕೇಳ್ಕೊಳ್ಳೋದಿಲ್ಲ. ಸೊ ಕೆಳಗಡೆ ಗೋಡೌನಲ್ಲಿ ಹುಡುಗರಿದ್ದರು, ಕೆಲಸ ಮಾಡ್ತಾಯಿದ್ರು ಅಂತ ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ. ಅವರಿಗೆ ನಾನು ಮಾಡೋ ಟೀ ತುಂಬಾ ಇಷ್ಟ. ಶುಂಠಿ, ಏಲಕ್ಕಿ, ಒಂದೆರಡು ಚಕ್ಕೆ ಎಲ್ಲ ಕುಟ್ಟಾಕಿ, ಲವಂಗ ಕುಟ್ಟಾಕಿ ಮಸಾಲೆ ಚಾಯ್ ಮಾಡ್ತೀನಿ. ಸಕ್ಕರೆ ಕಮ್ಮಿ ಹಾಕ್ತೀನಿ, ಬೆಲ್ಲದ ಪುಡಿ ಹಾಕೋದು ನಾನು, ಬಟ್ ಬೆಲ್ಲ ಪುಡಿ ಆರ್ಗ್ಯಾನಿಕ್ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಚೂರು ಸಕ್ಕರೆನೇ ಹಾಕಿ ಮಸಾಲ ಚಾಯ್ ಮಾಡಿದೆ. ನನಗಂತೂ ಸ್ಟವ್ ಮೇಲೆ ಏನಾರೋ ಒಂದೊಂದು ಚೂರು 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 ಬಿದ್ದೋದ್ರೂ ಅಲ್ಲಲ್ಲೇ ಒರೆಸ್ತಾ ಇರ್ತೀನಿ. ನನಗೆ ಆ ಥರ ಏನಾದರೂ ಸ್ಟವ್ ಮೇಲೆ ನೀರಿನ ಮಾರ್ಕು ಕೂಡ ಬೀಳಬಾರ್ದು. ಸೊ ತುಂಬ ಚೆನ್ನಾಗಿತ್ತು, ಚಾಯ್ ಚೆನ್ನಾಗಾಗಿತ್ತು. ನನಗೂ ಚಾಯ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನ ಮಕ್ಕಳಿಗೆ FA1 ಮಂತ್ಲಿ ಟೆಸ್ಟ್ಗಳು ಸ್ಟಾರ್ಟ್ ಆಗಿದೆ. ಸೊ ಇಬ್ಬರೂ ಬೇರೆ ಬೇರೆ ಕೂರಿಸಿ ಟೆಸ್ಟ್ ಬರೆಸ್ತಾ ಇದ್ದೀನಿ. ಇಬ್ಬರೂ ಕಚ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಲ್ಲಿಸೋದೇ ಇಲ್ಲ. ಎರಡು ಮಕ್ಕಳಿರೋರು ಮನೇಲಿ ಗೊತ್ತಿರುತ್ತೆ. ಅವಳು ಇವನಿಗಿಂತ ಕಮ್ಮಿ ಇಲ್ಲ, ಇವಳು ಅವನಿಗಿಂತ ಕಮ್ಮಿ ಇಲ್ಲ. ನಾನು ಒಂದು ಸ್ವಲ್ಪ ಚಿಕ್ಕ ಲೋಟಕ್ಕೆ ಟೀನ ಸೋರಿಸ್ಕೊಂಡೆ. ಅವ್ರಿಗೂ ಕೂಡ ಒಂದು ದೊಡ್ಡ ಲೋಟದಲ್ಲಿ ಅವರು ಸ್ವಲ್ಪ ಕುಡಿಯೋದು ಅಷ್ಟೇ. ಕೊಡ್ತೀಯಾ? ಯಾಕೆ ಅವ್ರು ಬರಲ್ವಂತ ಬಿಗ್ಯಾಗಿ ಹಿಡ್ಕೊಂಡು ಹೋಗೋ, ಅಭಿಷೇಕ ಮಾಡ್ಬಿಟ್ಟಿಯಾ ಮೆಟ್ಲಿಗೆಲ್ಲ ಬಿಸಿ ಬಿಗ್ಯಾಗಿ ಹಿಡ್ಕೊಂಡು. ಬರಕ್ಕಾಗಲ್ವೇನ್ರಿ ನಿಮ್ಗೆ? ಗಾಂಧಿ ಏನ್ ಮಾಡ್ತಾ ಇದ್ದೀರಿ ಅಲ್ಲಿ? ನೋಡಿ ಹೆಂಗೆ ಕೊಬ್ಬು ಅಂತ ನಮ್ಮ ಗುರುಮಲ್ಲಪ್ಪಂಗೆ ಕೆಳಗಡೆನೇ ತಗೊಂಬಂದು ಕೊಡಿ ಮೇಡಮ್ ಅಂದ್ಕೊಂಡು ಟೀನ ಕೆಳಗಡೆನೇ ಇಸ್ಕೊಂಡು ಕೊಡಿದ್ರು. ಸೊ ಅವರು ಕೂಡ ಜಾಮೂನು, ಒಬ್ಬಟ್ಟು ಎಲ್ಲ ಮಾಡ್ತಾಯಿದ್ರು. ನಾನು ಆವಾಗಲೇ ನನಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಕಾರಣ ಬೆಳಗ್ಗೆಯಿಂದ ಟಯರ್ಡ್ ಫೀಲ್ ಆಗ್ತಾಯಿತ್ತು, ಫ್ರೆಶ್ನೆಸ್ ಇರೋದಿಲ್ಲ. ಹಾಲು ಕುಡಿದ್ರೆ ಅಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ. ನಾನು ಕೂಡ ಮಸಾಲೆ ಚಾಯ್ ಕುಡಿತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕೈಕಾಲು ಮುಖ ಎಲ್ಲ ತೊಳೆದು ದೇವ್ರಿಗೆ ದೀಪ ಹಚ್ಚಿ, ಹುಣ್ಣಿಮೆ ಅಲ್ವಾ, ಸೊ ಗುರುವಾರ ಸಂಜೆ ಮತ್ತೆ ಪೂಜೆ ಎಲ್ಲ ಮಾಡಿ ಇವಾಗ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಅಷ್ಟರಲ್ಲಿ ಉಳಿದು ಕಿರಿಕಿರಿ ಸ್ಟಾರ್ಟ್ ಆಯಿತು. ನೋಡಿ ಕಡ್ಡಿ ನೋಡಿ ಹೆಂಗೆ ಹಿಡ್ಕೊಂಡಿದ್ದೀನಿ ಅಂತ. ತುಂಬ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಮಾಡ್ತಾಳೆ. ಒಂದೊಂದು ಸ್ಪೆಲ್ಲಿಂಗಿಗೂ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹಿಡಿದು ಬುಂಡೆಗೆ ಕುಟ್ಟುತ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕಲಿ ಕರೆಕ್ಟಾಗಿ ಬರಿ ಅಂತ. ಮಕ್ಕಳು ದೊಡ್ಡವರಾಗ್ತಾ ನಮ್ಮನ್ನೇ ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಜ ಅಲ್ವಾ? ಅವಳದಂತೂ ಮುದ್ದು ಜಾಸ್ತಿ ಆಗಿಬಿಟ್ಟಿದೆ ಅವಳಿಗೆ. ಈ ಕೆಳಗಡೆ ಏನು ಹಾರ ಮಾಡಿದ್ದೆ, ತೋರಣ ಮಾಡಿದ್ದೆ ಎಲ್ಲನೂ ತೊಗೊಂಬಂದು ನೈಟೇ ಹಾಕ್ಕೊಂಬಿಡ್ತೀನಿ. ಕಾರಣ ಬೆಳಗ್ಗೆಗಂತೂ ಇಲ್ಲಿ ಕಾಲು ಹಾಕೋಕ್ಕೆ ಜಾಗ ಇರಲ್ಲ. ಹುಡುಗರು ಇರ್ತಾರೆ, ಕೆಲಸ ಇರುತ್ತೆ, ಅವ್ರು ಬ್ಯುಸಿಲಿ ಅವ್ರು ಇರ್ತಾರೆ. ಸೊ ಹಾಗಾಗಿ ನಾನು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನೇನು ಬೇಕೆಲ್ಲ ನಾಳೆ 4 ಗಂಟೆಗೆ ಒಲೆ ಹಚ್ಚುತ್ತಾರೆ. ಅಷ್ಟರಲ್ಲಿ ಗೋಡೌನ್ ಪೂಜೆ ಆಗಬೇಕು, ಮನೇಲಿ ಪೂಜೆ ಆಗಬೇಕು. ನಾವು ಮಾಡೋ ಕೆಲಸ ಅನ್ನಪೂರ್ಣೇಶ್ವರಿ ದೇವಿ, ಅಗ್ನಿದೇವ ಸಂತೃಪ್ತಿ ಆದರೆ ಸಾಕು. ಸೊ ಫಸ್ಟೇ ನಾವು ಗೈಸ್ ತಿಂತೀವೋ ಬಿಡ್ತೀವೋ, ಅಗ್ನಿದೇವಂಗೆ ಪೂಜೆ ಮಾಡಿ, ಒಲೆಗಳಿಗೆಲ್ಲ ಪೂಜೆ ಮಾಡಿಯೇ ನಾವು ಪ್ರಸಾದಕ್ಕೆ ಅಣಿ ಮಾಡ್ಕೊಳ್ಳೋದು. ಹಂಗಾಗಿ ಎಲ್ಲ ರಾತ್ರಿ ಬಿಡ್ತಾರೋ ನಮ್ಮ ಹುಡುಗರು ಕೂಡ 11 ಗಂಟೆ ತನಕನೂ ಕೆಲಸ ಮಾಡಿದ್ದಾರೆ. 11:15 ಮಲ್ಕೊಂಡು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲ ಮತ್ತೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ ಅವ್ರನ್ನ, ಊಟಕ್ಕೆ ಏನು ಮಾಡ್ತೀರಾ ಅಂತ. ಅದಕ್ಕೆ ಅಕ್ಕ ನಾವೇನು ಮಾಡಲ್ಲ, ನೀವೇ ಏನಾದರೂ ಇದ್ದರೆ ಕೊಡಿ, ನಾವು ರೈಸ್ ಮಾಡ್ತೀವಿ ಅಂದರು. ಮನೇಲೇ ಸಾಂಬಾರು ಇತ್ತಲ್ವ, ಸೊ ರೈಸ್ ಮಾಡಿ ನಾನು ಸಾಂಬಾರು ಕೊಡ್ತೀನಿ ಅಂತ ಹೇಳಿ ಒಂದು ಗೆಡ್ಡೆಕೋಸು ತಿಂದ್ಕೊಂಡು ಜಾಮೂನು, ಹೋಳಿಗೆ ಎಲ್ಲನೂ ಮಾಡಿಟ್ಟಿದ್ರು. ಸೊ ನಾಳೆ ಅಂತೂ ಸುಮಾರು ಆರ್ಡರ್ ಇದೆ. ಆಷಾಢ ಶುಕ್ರವಾರ 3ನೇ ವಾರ, ಜೊತೆಗೆ ಯಾವುದೋ ಒಂದು ಆಂಧ್ರ ತೆಲುಗು ಅವ್ರದ್ದು ಮ್ಯಾರೇಜ್ ನಮಗೆ ಆರ್ಡ್ರ್ ಸಿಕ್ಕಿದೆ. ಸೊ ಆಷಾಢದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಖುಷಿ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ನಮ್ಮ ಮೇಲಿದೆ ಅಂತ ಅನಿಸುತ್ತೆ. ನೀ ಸರಿಯಾಗಿ ತಿನ್ನು, ಬೇಗ ಸ್ವಲ್ಪ ಟೈಮ್ ನೋಡಲ್ಲಿ.
ಸಾಂಬಾರಿತ್ತು, ಹುಡುಗರು ಬಿಸಿ ರೈಸ್ ಮಾಡಿಕೊಟ್ರು. ಸೊ ನಾನು ಕೂಡ ಮಕ್ಕಳಿಗೆಲ್ಲ ಕೂತ್ಕೊಂಡು ತಿನ್ನಿಸ್ಕೊಂಡು ಅವ್ರಿಗೆಲ್ಲ ಬರೆಸಿ ಓದಿಸಿ ನಾನು ಕೂಡ ಅವ್ರ ಜೊತೆಗೆ ತಿಂದು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗ್ತಿತ್ತು. ನನ್ನ ಮಗ ಮುನ್ನಿಸ್ಕೊಂಡಿದ್ದಾನೆ, ಬಿಕಾಸ್ ಚಾರಿಗೆ ಮಾತ್ರ ತಿನ್ನಿಸ್ತಾ ಇದೆಯಾ, ನನಗೆ ತಿನ್ನಿಸ್ತಾ ಇಲ್ಲ, ನನಗೆ ತಿನ್ನು ಅಂತ ಕೊಟ್ಟಿದ್ದೀಯಾ ಅಂತ. ನೀವು ದೊಡ್ಡವರಾಗಿದ್ದೀರಾ, ನೀವು ಸಣ್ಣ ಮಕ್ಕಳೆಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತ ಗದರ್ತಾ ಇದ್ದೆ. ಅದು ಹೆಂಗೆ ಮಲ್ಕೊಂಡೋ ಗೊತ್ತಿಲ್ಲ ಗೈಸ್. ಬೆಳಗ್ಗೆ 1 ಗಂಟೆಗೆ ಎಚ್ಚರಿಕೆ ಆಗ್ಬಿಡ್ತು. ಟೆನ್ಷನ್, ಹೆಂಗೆ ಎದ್ದೇಳ್ತೀರಾ ಅಂತ ಕೇಳ್ತೀರಾ. ಟೆನ್ಷನ್ ಇದ್ದರೆ ನಿದ್ರೆ ಎಲ್ಲಿ ಬರುತ್ತೆ ಹೇಳಿ. ಸೊ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕ್ಕೊಂಡು, ರಂಗೋಲೆ ಹೇಗಿದೆ, 2 ಬಾಗಿಲಿಗೂ ಒಂದು ರಂಗೋಲೆ ಹಾಕಿದ್ದೀನಿ. ಇದು ಬೆಳಗ್ಗೆ ಅಷ್ಟರಲ್ಲಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಯಾಕಂದರೆ ದಿನ ನಮ್ಮ ಮನೆ ಹತ್ರ ಏನೇನು ನಡೀತಿರುತ್ತೆ ಕಿತಾಪತಿ ನಿಮಗೆ ಗೊತ್ತು. ಕುಣಿಲಾಗ್ದೇದವಳು ನೆಲ ಡೊಂಕು ಅಂದ್ಲಂತೆ. ಅವಳ ಕೈಯಲ್ಲಿ ಎದುರುಗಡೆ ಮನೆಯವ್ರ ವಿಷಯನೇ ಮಾತಾಡ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಬಟ್ ಮಾಡೋರನ್ನ ನೋಡಿ ಸಹಿಸೋಕ್ಕೂ ಆಗಲ್ಲ. 3ನೇ ಫ್ಲೋರ್ ಮೇಲಿಂದ ನಿಂತ್ಕೊಂಡು ಟಬ್ ಹಿಡ್ಕೊಂಡು ನೀರು ಹುಯ್ತಾಳೆ, ನಮ್ಮ ರಂಗೋಲೆ ಎಲ್ಲ ಹಾಳಾಗಲಿ ಕೆಳಗಡೆಗೆ ಬಂದು ಅಂತ. ಸೊ ಇಂಥ ಕಿತಾಪತಿ ಹೊಟ್ಟೆ ಕಿಚ್ಚು ಜನಗಳಿಗೆ ಏನು ಹೇಳಬೇಕು ನೀವೇ ಹೇಳಿ. 4 ಗಂಟೆ ಆಗೋಯ್ತು, ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಕ್ಕೆ ನನಗೆ 1 ಅವರ್ ಆಯಿತು. ಒಬ್ಬಟ್ಟು ಜಾಮೂನು ಎಲ್ಲ ಮಾಡಿ ಇಟ್ಟಿದ್ರಲ್ವ, ಅದನ್ನೇ ತೊಗೊಂಬಂದು ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ಮಹಾಮಂಗಳಾರತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1 ಲೋಟ ಬಿಸಿ ಹಾಲೆಲ್ಲ ಕಾಯಿಸಿಟ್ಟು ಇವತ್ತು ದೇವರಿಗೆ ಪಿಂಕ್ ಕಲರ್ ಬ್ಲೌಸ್ನ ವೇರ್ ಮಾಡಿದ್ದೀನಿ, ಉಡಿಸಿದ್ದೀನಿ. ನಾನು ಇವತ್ತು ಪಿಂಕ್ ಕಾಂಬಿನೇಷನಲ್ಲಿರೋ ಸ್ಯಾರಿ ಉಟ್ಕೊಳ್ಳೋಣ ಅಂತ, ನಾನು ನನ್ನ ಮನೆ ಅಮ್ಮ ಮಹಾಲಕ್ಷ್ಮಿ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ. ಸೊ ಹೇಗೆ ಅಲಂಕಾರ ಮಾಡಿದ್ದೀನಿ, ಹಾರ, ಸೇವಂತಿಗೆ ಹೂವು, ಗಣಗ್ಲ ಹೂವು, ಮಲ್ಲಿಗೆ ಹೂವು, ಎಲ್ಲ ಥರ ಹೂವುದಿಂದ ಅಲಂಕಾರ ಮಾಡಿ ಸಾಂಬ್ರಾಣಿ, ಕರ್ಪೂರ, 5 ತುಪ್ಪದ ಬತ್ತಿದು ಅದೇನಂತಾರೆ ಪಂಚಮಂಗಳಾರತಿ, ಈ ಥರದ್ದೆಲ್ಲ ಮಾಡೋಕ್ಕೆ ನನಗೆ ಶ್ಲೋಕಗಳು ಹೇಳ್ಕೊಂಡು ದೇವ್ರ ಸಾಂಗ್ ಹಾಕ್ಕೊಂಡು ಕರೆಕ್ಟಾಗಿ 4 ಗಂಟೆಗೆ ನಾನು ಮನೇಲಿ ಪೂಜೆ ಮಾಡಿದೆ. ಮನೇಲಿ ಪೂಜೆ ಮಾಡಾದಮೇಲೆ ಕೆಳಗಡೆ ಗೋಡನಲ್ಲಿ ಕೂಡ ಧೂಪ ಹಾಕಬೇಕು, ಪೂಜೆ ಮಾಡಬೇಕು, ದಬ್ರಿ ಎಲ್ಲ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಬೇಕು. ಬಿಕಾಸ್ ಪ್ರಸಾದ ಮಾಡ್ತಾಯಿದ್ದೀವಲ್ವ. ಸೊ ನಾವು ಯಾವಾಗಲೂ ಹಾಗೇನೆ ಗೈಸ್, ಬೆಳಗಿನ ಜಾವನೇ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ. ಇವತ್ತಿನ ಒಂದು ಅಲಂಕಾರ ಹೇಗಿದೆ, ಇಷ್ಟ ಆಯಿತಾ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ಹೇಳಿ. ಸೊ ತುಂಬ ನನಗಂತೂ ಒಂಥರ ನೆಮ್ಮದಿ. ಈಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ನನ್ನ ವ್ಲಾಗ್ಸ್ ಯಾರ್ಯಾರು ನೋಡ್ತೀರಾ ಎಲ್ರಿಗೂ 3ನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡಲಿ. ನಾನು ಆಗಲೇ ಹೇಳಿದೆ, ಕೈಲಾಗದಿದ್ದರು ಮೈ ಪರ್ಚ್ಕೊಂಡ್ರು ಅನ್ನೋ ಥರ ಅಂಥ ಕೆಟ್ಟ ಜಂತು ಹುಳಗಳು ಇರ್ತವೆ ಗೈಸ್ ನಮ್ಮ ಕಾಲು ಇಳಿಯೋಕ್ಕೆ ಅಂತಲೇ ಇರ್ತವೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹುಣ್ಣಿಮೆ ದಿನ ಬೆಳಗ್ಗೆ ಚಾರು ಹಾಲು ತರಕ್ಕೆ ಅಂತ ಹೋಗ್ತಿದ್ಲು ಸ್ನಾನ ಮಾಡಿಕೊಂಡು. ಮೇಲ್ಗಡೆಯಿಂದ ಟಬ್ಬಲ್ಲಿ ನೀರನ್ನ ಚಾರುಗೆ ಉಯ್ದಿದ್ದಾಳೆ. ಅವಳು ಕಣ್ಣಿಗೆ ಚಪ್ಪಲ್ ಹಾಕ್ಕೊಂಡಿದ್ಲ, ಕಣ್ಣು ಕಾಣಿಸ್ತಿರ್ಲಿಲ್ವ ಲೋಫರ್ಗೆ. 3 ಫ್ಲೋರಿಂದ ಇಟ್ಕೊಂಡು ನೀರು ಹುಯ್ದ್ರೆ ಆ ಮಗು ಏನು ಮಾಡುತ್ತೆ. ಸೊ ಮತ್ತೆ ಆ ಮಗುಗೆ ಒಂದು ಮಾತು ಮಾತಾಡಲಿಲ್ಲ. ನಾ ಚಾರುಗೆ ಬೈಕೊಂಡು ನೆಲ ನೋಡ್ಕೊಂಡು ಹೋಗ್ಬೇಕಲ್ವ ಅಂತ ಚಾರುಗೆ ರೇಕೊಂಡು ಮತ್ತೆ ಕರ್ಕೊಂಬಂದು ಚಾರುಗೆ ಮತ್ತೆ ಮೈ ಸ್ನಾನ ಮಾಡಿಸ್ದೆ. ಎಷ್ಟು ಹೊಟ್ಟೆ ಕಿಚ್ಚಿನ ಜನಗಳಿದ್ದಾರೆ ಗೈಸ್, ನೀವೇ ನೋಡಿ ಗೈಸ್. ಇಂಥ ನಾಯಿಗಳಿಗೆ ನಾನು ಒಂದೇ ಹೇಳೋದು, ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ನಾಯಿಗಳು. 4:15 ಆಗೇ ಹೋಯ್ತು. ಸೊ ಎಲ್ಲ ಕೆಲಸ ಮುಗಿಸಿ ಆಫೀಸ್ ರೂಮ್, ಗೋಡೌನ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಫಸ್ಟಿಗೆ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇವತ್ತು ನಾನು ಏನು ಸ್ಯಾರಿ ವೇರ್ ಮಾಡಿದ್ದೀನಿ, ಏನು ಹಾಕ್ಕೊಂಡಿದ್ದೀನಿ ಅಂತ ತೋರ್ಸೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಬೆಳಿಗ್ಗೆಯಿಂದ ಎಷ್ಟೆಲ್ಲ ಬ್ಯುಸಿ ನಿಮಗೇನೆ ಗೊತ್ತು. ಇವತ್ತು ಫಾರ್ ಚೇಂಜ್ ವಿಕ್ಕಿ ಕೂಡ ನಮ್ಮ ಜೊತೆ ಬಂದಿದ್ದಾನೆ. ಬಿಕಾಸ್ ಅವನಿಗೆ ಇವತ್ತು ಟ್ಯೂಷನ್ ರಜಾ ಇತ್ತು. ಹಾಗಾಗಿ ಮನೇಲಿ ಕೂತ್ಕೊಂಡು ಏನು ಮಾಡ್ತೀನಿ, ನಾನು ಹಂಗೂ ಮ್ಯಾಥ್ಸ್ ಮಾಡ್ತೀನಿ ಅಮ್ಮ, ನಾ ಬರಲ್ಲ ಅಂದ. ಮಲ್ಕೊಂಬಿಡ್ತಾನೆ ಬಿಟ್ಟರೆ, ಒಳ್ಳೆ ಸ್ನಾನ ಮಾಡಿದ್ದಾನೆ ಅಂತ ಹೇಳಿ, ಇಲ್ಲ ಬೇಡ ಬಾ, ನೀ ಬಂದಾಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇನ್ನು ಟೈಮ್ ಇರುತ್ತೆ, ಬಂದಾಮೇಲೆ ಮಾಡುವಂತೆ ಬಾ ಅಂತ ಹೇಳಿ ಕರ್ಕೊಂಬಂದೆ. ನಾವು ಬರೋ ಅಷ್ಟರಲ್ಲೇ 5:15 ಬಂದಿದ್ದೀನಿ ದೇವಸ್ಥಾನಕ್ಕೆ. ಎಷ್ಟು ಜನ ಇದ್ದಾರೆ ನೋಡಿ. ಮಹಾಮಂಗಳಾರತಿ ಆಗೋ ತನಕ ಒಳಗಡೆ ಬಿಡ್ತಾ ಇರಲಿಲ್ಲ, ಲಾಕ್ ಮಾಡಿಬಿಟ್ಟಿದ್ರು. ಇವಾಗ ದೇವರಿಗೆ ನೈವೇದ್ಯ ಸಮರ್ಪಣೆ, ಮಹಾಮಂಗಳಾರತಿ ಈ ಥರದ್ದೆಲ್ಲ ಮಾಡ್ತಿದ್ರು. ನನಗೆ ಫಸ್ಟ್ ಪೂಜೆಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಪೂಜೆ ಮಾಡ್ತಾರಲ್ಲ, ಆ ಪೂಜೆಗೆ ಹೋಗೋಕ್ಕೆ ತುಂಬಾ ಖುಷಿ. ಸೊ ನಿಮಗೂ ಹಾಗೇನಾ ಕಮೆಂಟಲ್ಲಿ ಹೇಳಿ. ಇವಾಗ ದೇವರಿಗೆ ನೈವೇದ್ಯ ಸಮರ್ಪಣೆ ನಡೀತಾ ಇದೆ. ಇದೆಲ್ಲ ಆದಮೇಲೆ ನಮ್ಮನ್ನೆಲ್ಲ ಒಳಗಡೆ ಬಿಡೋದು. ನಾನು 5:15 ಬಂದೆ. ನನಗಿಂತ ಮುಂಚೆ ಒಂದು 7-8 ಜನ ಬಂದಿದ್ದರು. ಅವ್ರು 5 ಗಂಟೆಗೆ ಬಂದ್ರಂತೆ. ಸೊ ಮಹಾಮಂಗಳಾರತಿ ನೀವು ನೋಡಿ.
5 ಥರ ಮಹಾಮಂಗಳಾರತಿ ಮಾಡ್ತಾರೆ. ಅಮ್ಮನ ನೋಡೋಕ್ಕೆ ನಿಜಕ್ಕೂ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಮಲ್ಲಿಗೆ ಮೊಗ್ಗಿನ ಜಡೆ ಎಲ್ಲ ಹಾಕಿದ್ದಾರೆ ಮೊಗ್ಗಿನ ಜಡೆ ಅಮ್ಮನಿಗಲ್ವ. ನಿಜಕ್ಕೂ ಸೋ ಬ್ಲೆಸ್ಸಡ್. ಆ ತಾಯಿ ನಿಮಗೂ ಒಳ್ಳೇದು ಮಾಡಲಿ, ಆ ಚಾಮುಂಡಮ್ಮ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ, ನೆಮ್ಮದಿ ಕೊಡಲಿ ನನಗೆ ಲೈಫಲ್ಲಿ. ನನಗೆ ಯಾರೆಲ್ಲ ಕೆಟ್ಟದ್ದು ಬಯಸ್ತಾ ಇದ್ದಾರೋ, ದಿನ ಬೆಳಗ್ಗೆ ಎದ್ದು ನಾನು ಹೇಳಿಗೆನ ನೋಡಿ ಯಾರೆಲ್ಲ ಸಹಿಸ್ತೇನೆ ಕೇಡುಂಟು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೇ ನಾಶ ಆಗಲಿ. ನಾನು ಅದೊಂದೇ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಅಲ್ಲಿಂದ ಮನೆಗೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನೆಲ್ಲ ತೊಗೊಂಡು ಆ್ಯಸ್ ಯೂಶ್ವಲ್ ಬಿಸಿಲು ಮಾರಮ್ಮ ಟೆಂಪಲ್, ನಮ್ಮ ಮನೆ ಹತ್ರ ಇರೋ ಅಂಥ ಟೆಂಪಲ್ಗೆ ಬಂದು ನಾನು ನಿಂಬೆಹಣ್ಣು ದೀಪ ಹಚ್ತೀನಿ. ನಿಮ್ಮೆಲ್ರಿಗೂ ಗೊತ್ತು. ತಾಯಿಗೂ ಹೂವು, ಹಣ್ಣು, ಅಡಿಕೆ ಎಲ್ಲ ತೊಗೊಂಬಂದು ಪೂಜೆ ಮಾಡಿಸ್ಕೊಂಡು ನಿಂಬೆಹಣ್ಣು ಆರತಿ ಎಲ್ಲ ಬೆಳಗಿ ಎಲ್ಲರೂ ಮಾಡ್ತಾರೆ. ಬಟ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ. ಬಟ್ ನಾನು 8 ಗಂಟೆಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕಲ್ವ. ಮಕ್ಕಳು ನನ್ನ ಜೊತೆ ಬರಲಿ. ಯಾರಿಗೋಸ್ಕರ ನಾವು ಮಾಡ್ತಾ ಇರೋದು? ಮಕ್ಳಿಗೋಸ್ಕರ ಅಲ್ವಾ. ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು, ಇದು ಅಮ್ಮ ಒಡೆದು ಮೂಡಿರೋಂಥ ಕಲ್ಲುಗಳು. ಸೊ ಅಲ್ಲಿಗೂ ಕೂಡ ಪೂಜೆ ಮಾಡಿ ಕರ್ಪೂರ ತೊಗೊಂಡು ಮಂಗಳಾರತಿ ಮಾಡಿ ಒಂದು 5-10 ನಿಮಿಷ ಕೂತಿದ್ದು ಸಣ್ಣ ಪುಟ್ಟ ಫೋಟೋ ವೀಡಿಯೋ. ಇವತ್ತು 3ನೇ ಆಷಾಢ ಶುಕ್ರವಾರ ಅಂತ ಆವಾಗಲೇ ಹೇಳಿದೆ. ನಾನು ಪ್ರತಿ ಸಲ ಒಂದು 5 ಜನ ಮುತ್ತೈದೆಯರಿಗೆ ಕುಂಕುಮ ಕೊಡೋ ಥರ ಮಾಡ್ತೀನಿ. ಸೊ ನೋಡ್ತಾ ಇದ್ದೆ ಇದ್ದರೆ ಕೊಡೋಣ ಅಂತ ಹೇಳಿ. ನನ್ನ ಪುಣ್ಯ ಇವತ್ತು ನಿಜವಾಗ್ಲೂ. ಲಾಸ್ಟ್ ವೀಕು ಕೊಟ್ಟಿದ್ದೆ, ಚಾರು ವೀಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ನಾನು ಏನೂ ಹೇಳೇ ಇಲ್ಲ ಅವಳಿಗೆ ವೀಡಿಯೋ ಮಾಡು ಹಾಗೆ ಹಿಂಗೆ ಅಂತ. ಆ ಹುಡುಗಿ ಎಷ್ಟು ಹೆಂಗೆ ಫಾರ್ವರ್ಡ್ ಆಗಿದೆ ಅಂತಂದರೆ, ಅಮ್ಮ ಪ್ರತಿಯೊಂದು ನಾನು ಹೆಂಗೆ ಕ್ಯಾಪ್ಚರ್ ಮಾಡ್ತೀನಿ ಪ್ರತಿಯೊಂದು ಅದೇ ಥರ ಅವಳು ಕೂಡ ನನಗಿವತ್ತು ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾಳೆ. ನಿಜಕ್ಕೂ ಖುಷಿ ಆಯಿತು ನನಗೆ. ಸೊ ಥ್ಯಾಂಕ್ ಯು ಚಾರು, ಈ ವಿಡಿಯೋ ಮುಖಾಂತರ. ಲವ್ ಯು ಮಗಳೇ. ಎಲ್ರಿಗೂ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಹಣ್ಣು ಹೂವು ಎಲ್ಲ ಕೊಟ್ಟು ನಮಗೆ ಬೇಕಾಗಿರೋದು ನಾವು ಕೇಳ್ಕೊಳ್ಳೋದು ಏನೇನ ಗೈಸ್, ಮುತ್ತೈದೆತನ ಅಷ್ಟೇ ಅಲ್ವಾ. ಇನ್ನೇನು ಇರೋ ತನಕ ಚೆನ್ನಾಗಿರಬೇಕು. ಏನಾದರೂ ಹೊತ್ಕೊಂಡು ಹೋಗ್ತೀವ? ಇಲ್ಲ, ಏನೂ ಹೊತ್ಕೊಂಡು ಹೋಗಲ್ಲ. ಭಗವಂತ ನಮಗೆ ಕೊಡಬೇಕು, ನಾವು ಅನುಭವಿಸ್ಬೇಕು. ಅದು ಬಿಟ್ಬಿಟ್ಟು ಬೇರೆಯವ್ರು ಹಂಗಿದ್ದಾರೆ, ಬೇರೆಯವ್ರು ಹಂಗೆ ಮಾಡ್ತಾರೆ, ನಾನು ಹಿಂಗೆ ಮಾಡಿದ್ರೆ ನಾನು ಹಂಗೆ ಆಗ್ಬೋದೇನೋ ಅಂತ ಕೆಟ್ಟ ಮನಸ್ಥಿತಿನ ಇಟ್ಕೊಂಡು ಬೇರೆಯವ್ರ ಮಕ್ಕಳ ಮೇಲೆ ನೀರು ಉಯ್ಯೋದು, ಬೇರೆಯವ್ರ ಮನೆ ಬಾಗಿಲಿಗೆ ಬಳೆಚೂರಂತೆ, ನಿಂಬೆಹಣ್ಣಂತೆ, ಅರಿಶಿನ ಕುಂಕುಮ ಹಚ್ಚಿರೋದು, ಹೂವಂತೆ ಬೇಡದೇ ಇರೋದು ಅದೆಲ್ಲ ಬಿಸಾಕಿ ಬೇರೆಯವ್ರ ಮನಸ್ಸಿಗೆ ಕಿರಿಕಿರಿ ಮಾಡಿ ನೋವುಂಟು ಮಾಡಿದ್ರೆ ಮೇಲಿರೋ ಭಗವಂತ ನಿನಗೆ ಏನು ಮಾಡ್ತಾನೆ, ನಿನ್ನ ಮನಸ್ಸನ್ನ ಯಾವ ಪರಿಸ್ಥಿತಿಗೆ ತರ್ತಾನೆ ಅಂತ ನೋಡ್ಕೋಬೇಕು. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಹುಣ್ಣಿಮೆ ದಿನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಗೊಜ್ಜೆಗಳು ಗೈಸ್, ಕೊಚ್ಚೆ ನಾಯಿಗಳು ಎಷ್ಟು ಬೈದ್ರೂ ಬುದ್ಧಿ ಕಲಿಯಲ್ಲ. ನಮ್ದು ಇದೇ ರಾಮಾಯಣ ಆಗ್ಬಿಟ್ಟಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸತೀಶ್ ಅಂತೂ ಅಯ್ಯೋ ಬಿಡು ಬಿಸಾಕು ಅಂತಾರೆ. ನನಗೆ ಹಂಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಗೈಸ್, ಮನಸ್ಸು ಒಪ್ಪೋದಿಲ್ಲ. ಅಲ್ಲಿಂದ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ವಿಜಯನಗರಕ್ಕೆ ಬಂದೆ. ಸೊ ನಮ್ಮ ಏರಿಯಾ ಇರೋದೆಲ್ಲಿ, ವಿಜಯನಗರಕ್ಕೆ ಬಂದೆ. ಸಪ್ತಮಾತ್ರಕ ಅಮ್ಮನ ಗುಡಿ ನೋಡ್ಕೊಂಡು ಹೋಗೋಣ ಅಂತ 3 ಜನನೂ ಗಾಡೀಲಿ ಪೂಜೆ ಪುಟ್ಟಿ ಇಟ್ಕೊಂಡು. ನಿಜಕ್ಕೂ ರಿಸ್ಕ್ ಆಗುತ್ತೆ ಗೈಸ್, ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಾಯಿದ್ದಾರೆ, ಗಾಡಿ ಓಡಿಸೋದು ತುಂಬ ಹಿಂಸೆ ಆಗುತ್ತೆ. ಆದರೂ ಧೃತಿ ಕೆಡಲಿಲ್ಲ ಈಗ ಚಾರು ಒಬ್ಬಳೇ ಇರ್ತಿದ್ಲು. ಇವತ್ತು ವಿಕ್ಕಿ ಒಬ್ಬ ಎಕ್ಸ್ಟ್ರಾ ಇದ್ದಾನೆ. ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ, ಏನಾಗಲ್ಲ ಅಂತ ಅಂದ್ಬಿಟ್ಟು ಸಪ್ತಮಾತ್ರಕ ಅಮ್ಮನ ಗುಡಿಗೂ ಹೋಗಿ ಮಂಗಳಾರತಿ ಮಾಡಿಕೊಂಡು, ಇವತ್ತು ಅಮ್ಮನಿಗೆ ವೀಳ್ಯದೆಲೆ ಹಾರ ಮಾಡಿ ಹಾಕಿದರು. ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ. ಅಲ್ಲಿಂದ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಟೆಂಪಲ್ಗೆ ಬಂದೆ. ಇಲ್ಲಂತೂ ವಾರ ಡಿಫ್ರೆಂಟಾಗಿ ಅಮ್ಮನ್ನ ರೆಡಿ ಮಾಡ್ತಿರ್ತಾರೆ. ಇವತ್ತು ಒಳ್ಳೆ ಮದುವಣ ಗಿತ್ತಿ ಥರ ರೆಡಿ ಮಾಡಿದರು. ಆದಿಶಕ್ತಿ ಥರನೇ ರೆಡಿ ಮಾಡಿದರು. ಮಹಾಮಂಗಳಾರತಿ ಸಮಯಕ್ಕೆ ಕರೆಕ್ಟಾಗಿ ನಾನು ಮೊದಲನೇ ಪೂಜೆ ಟೈಮ್ಗೆ ಎಲ್ಲ ದೇವಸ್ಥಾನಕ್ಕೂ ಬರ್ತೀನಿ.
ಆಯಿತು. ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಅದು ಅರ್ಚನೆ ಪ್ರಸಾದ ತೀರ್ಥ ಎಲ್ಲ ಇಸ್ಕೊಂಡು ನೋಡಿ ಚಪ್ರ ಪ್ರತಿಯೊಂದು ಎಲ್ಲನೂ ಗರಿಯಿಂದ ಚಪ್ರ ಎಣೆದು ಹಾಕಿರೋಂಥದ್ದು ಇವತ್ತು ಅಮ್ಮನಿಗೆ. ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ನಿಮಗೆ ಗೊತ್ತಲ್ವಾ, ಮಕ್ಕಳಿಬ್ಬರು ಗಾಡಿ ಹತ್ರ ಓಡೊಟ್ಟೋಗಿದ್ರು. ಅಲ್ಲಿಂದ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದೆ. ಅಲ್ಲೂ ಕೂಡ ಮಹಾಮಂಗಳಾರತಿ ಕುಂಕುಮ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಒಂದು 5-10 ನಿಮಿಷ ಅಮ್ಮನ ಮುಂದೆ ನಿಂತಿದ್ದು ಕೂತಿದ್ದು ಮಹಾಮಂಗಳಾರತಿ ತೊಗೊಂಡು ಎಷ್ಟು ಚಂದ ಅಲ್ವಾ ಅಮ್ಮನ ಈ ರೀತಿ ನೋಡೋಕ್ಕೆ. 2 ಕಣ್ಣು ಸಾಲೋದಿಲ್ಲ ಗೈಸ್. ಇವತ್ತಂತೂ ಸೋ ಬ್ಲೆಸ್ಸಡ್ ಡೇ ಅಂತಲೇ ಹೇಳ್ಬೋದು. ನಾನು 5 ಮುತ್ತೈದೆ ದೇವ್ರುಗಳನ್ನ ದರ್ಶನ ಮಾಡಿದ್ದೀನಿ. ನಿಮಗೂ ಕೂಡ 5 ಮುತ್ತೈದೆ ದೇವ್ರುಗಳ ದರ್ಶನನ ಮಾಡಿಸಿದ್ದೀನಿ. ಹೇಳು. SATIFIELD ಪರ್ಮನೆಂಟ್ ರೆಸಿಸ್ಟೆನ್ಸ್. CERAMANTEA ರೆಸಿಸ್ಟೆನ್ಸ್. RESIDES ಸೈಂಟಿಫಿಕ್ ಸ್ಪಿರಿಟ್ ಹ್ಯುಮ್ಯಾನಿಟಿ. SCIENTA FICE ಸೈಂಟಿಫಿಕ್ ಸ್ಪಿರಿಟ್. SPERIT ಹ್ಯುಮ್ಯಾನಿಟಿ. HUMAINS. ಅಲ್ಲಿಂದ ಒಂದೇ ಉಸಿರಿಗೆ ಮನೆಗೆ ಬಂದು ಅವಳಿಗೆ ಸ್ವಲ್ಪ ತಿಂಡಿ ತಿನ್ಸೋಣ ಅಂದರೆ ಯಾಕೆ ತುಂಬ ಲೇಟ್ ಮಾಡ್ತಾಳೆ, ತುಂಬ ಈ ನಡುವೆ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಮಾಡ್ತಾ ಇದ್ದಾಳೆ. ನೋಡ್ಸಲು ಹಂಗೆ ತುಂಬ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ರೈಟ್ ಕರೆಕ್ಟ್ಲಿ ಅಂತ ಮ್ಯಾಮ್ ಎಲ್ಲ ಬರೆದುಬಿಟ್ಟಿದ್ದಾರೆ. ಅದು ನೋಡಿ ನಂಗೆ ಬೇಜಾರಾಯಿತು. ಸೆಂಟೆನ್ಸ್ ಫಾರ್ಮೇಷನ್ ಆನ್ಸರ್ ಕರೆಕ್ಟಾಗಿರುತ್ತೆ, ಬಟ್ ಸ್ಪೆಲ್ಲಿಂಗ್ಸಲ್ಲಿ ಅರ್ಧ ಮಾರ್ಕ್ಸ್ ಹಿಡಿದ್ಬಿಡ್ತಾರೆ. ಅದೇ ನನಗೆ ಬೇಜಾರು, ಅದೇ ನನಗೆ ಟೆನ್ಷನ್ನು. ಇಷ್ಟು ಕಷ್ಟಪಟ್ಟು ಓದಿಸಿ ಮಾರ್ಕ್ಸ್ ಕಮ್ಮಿ ಆದರೆ ನಮಗೆ ತಾನೇ ರಿಸ್ಕ್ ಆಗೋದು. ಈ ಸ್ಯಾರಿ ಹಾಕ್ಕೊಂಡಂತೂ ನಂಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಳಂತೂ ನಂಗೆ ಸೌತೆಕಾಯಿ ಬೇಕು, ನಂಗೆ ಮೊಸರು ಬಜ್ಜಿ ಬೇಕು ಅಂತ ಒಂದು ಕ್ವಾಟ್ಲೆ ತೆಗೀತಾನೇ ಇದ್ಲು. ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ನಿಸಿ ಸ್ವಲ್ಪ ಓದಿಸಿ ಕಳಿಸ್ದೆ. ಟೈಮ್ ಬಂದು 8 ಗಂಟೆ ಕರೆಕ್ಟಾಗಿ. ಯಪ್ಪ ಬೆಳಗ್ಗೆಯಿಂದ ನಿಜಕ್ಕೂ ಸುಸ್ತು ಹಿಡ್ದೋಯ್ತು. ಮಕ್ಕಳದು ಇವತ್ತಿಂದ ಟೆಸ್ಟ್ ಕೂಡ ನನಗದು ಟೆನ್ಷನ್. ಕೆಲಸದಂತೂ ಟೆನ್ಷನ್ ಇಲ್ಲ, ಇಬ್ರಿಗೂ ಟೆಸ್ಟಸ್ ಇದೆಯಲ್ವ ಒಟ್ಟಿಗೆ. ಸೊ ಅದು ನನಗೆ ಟೆನ್ಷನ್. ಸೊ ಅವ್ರದ್ದು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಅವರು ಕೂಡ ರೆಡಿಯಾಗಿದ್ದಾರೆ. ಕೆಳಗಡೆ ಪ್ರಸಾದಗಳು ಗೈಸ್ ಇವತ್ತಂತೂ ತುಂಬ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಫುಲ್ ಕೆಲಸ ಇದೆ, ಫುಲ್ ಪ್ರಸಾದ ಇದೆ, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಹುಡುಗರು ಇದ್ದಾರೆ, 2-3 ಕಡೆ ಡಿವೈಡ್ ಆಗಿದೆ. ಮಾಡ್ತಾ ಇದ್ದಾರೆ, ಹೋಗೋರು ಹೋಗಿದ್ದಾರೆ. ಸೊ ಹೀಗೆ ನಡೀತಾ ಇದೆ. ಸ್ಟೇ ಟ್ಯೂನ್. ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೆಳಗಡೆ ಹೋಗ್ತಾ ಇದ್ದೀನಿ, ಸತೀಶ್ಗೂ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟರಲ್ಲಿ ಮಕ್ಕಳದು ವ್ಯಾನ್ ಕೂಡ ಬಂತು, ಅವರು ಕೂಡ ಹೊರಟರು. ನಾವು ನಮ್ಮ ಕೈಯಾರ ಈ ರೀತಿ ಪ್ರಸಾದ ಮಾಡಿ ಕಳಿಸೋದ್ರಲ್ಲಿ ಇರೋವಂಥ ಮಜಾ ಬೇರೆ ಲೆವೆಲ್ ಗೈಸ್. ಕೋಟಿ ಕೊಟ್ಟರು ಅದು ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಎಲ್ಲ ರೆಡಿಯಾಗಿದೆ, ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದಾರೆ. ಕೇಸರಿ ಬಾತ್, ಟೊಮೆಟೊ ಬಾತ್, ವಾಂಗಿ ಬಾತ್, ಯಾವ್ಯಾವ ಥರ ವೆಜ್ ಪಲಾವ್, ಯಾವ್ಯಾವ ಥರ ವೆರೈಟೀಸ್ ಬೇಕು ಪ್ರತಿಯೊಂದು ಇವತ್ತು ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ ನಿಜ ಖುಷಿ ಆಯಿತು. ಪಾಪ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಹ್ಯಾಟ್ಸ್ ಆಫ್ ಯು ನಮ್ಮ ಹುಡುಗರುಗಳಿಗೆ. ಸತೀಶು ಅಷ್ಟೇ ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದು ಬೆಳಗ್ಗೆ ನಿಂತ್ಕೊಂಡವರು ಬೆಂಕಿ ಶಕೆಯಲ್ಲಿ. ಸತೀಶ್ ಕೇಳ್ತಾ ಇದ್ದೆ ಕಾಫಿ ಮಾಡ್ಕೊಂಬರಲ್ಲ, ಹಾಲು ಮಾಡ್ಕೊಂಬರಲ್ಲ ಅಂತ. ಏನು ಬೇಡ ಅಂತ ಅಂದರು. ಬೆಳಗ್ಗೆಯಿಂದ ಅವ್ರಿಗೆ ಒಂದು ಲೋಟ ಗಂಜಿನೂ ಕೊಟ್ಟಿರಲಿಲ್ಲ ನಾನು. ನನ್ನ ಕೆಲಸದಲ್ಲೇ ನಾ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಬಾಯ್ಲಿ ಸ್ವಲ್ಪ ಮಸಾಲೆ ಹಾಕು, ತಿರುಗಿಸು, ನೀನೇನು ಮಾಡಬೇಡ, ಬಟ್ಟೆ ಬಿಚ್ಚಾಕ್ಬಿಡು ಬಾ ಅಂತ ಅಂದರು. ಸೊ ನಾನು ವೀಡಿಯೋ ಮಾಡ್ಕೊತಾ ಇದ್ದಿದ್ದು ನೋಡ್ಬಿಟ್ಟು ಬಟ್ಟೆ ಏನು ಬಿಚ್ಚಬೇಡ, ಹಾಗೆ ಬಂದು ಮಾಡು ಅಂತಲೂ ಕೂಡ ಗದ್ರೋದ್ರು. ಸೊ ಎಲ್ಲನೂ ಹಾಕ್ಕೊಡ್ತೀನಿ, ಬಾಯ್ಲಿ ಹಾಕು ಅಂತ. ಸೊ ಒಂದು ಕೈಲಿ ಏನಂತಾರೆ ಮಸಾಲೆ, ಒಂದು ಕೈಲಿ ಆನಿಯನ್. ಯಪ್ಪ ಆ ಬೆಂಕಿ ಶಕೆಗೆ ನಿಜಕ್ಕೂ ಕಣ್ಣು ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಇವ್ರು ಹೆಂಗಪ್ಪ ಡೈಲಿ ಇಷ್ಟು ದೊಡ್ಡದೆಲ್ಲ ಮಾಡ್ತಾರೆ ಅಂತಲೂ ಕೂಡ ಒಂದೊಂದ್ಸಲಿ ಫೀಲ್ ಆಗುತ್ತೆ. ಒಂದೊಂದ್ಸಲಿ ಅಯ್ಯೋ ಪಾಪ ಅಂತಲೂ ಅನಿಸುತ್ತೆ, ಒಂದೊಂದ್ಸಲಿ ಕೋಪ ಸಿಟ್ಟೂ ಕೂಡ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಾವು ಹೆಂಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹಿಂದೆ ಹೆಂಗಿದ್ವಿ, ನಾವು ಹೆಂಗೆ ಬಂದ್ವಿ, ನಾವೇನೆಲ್ಲ ಸ್ಟ್ರಗಲ್ ಪಟ್ವಿ, ಪ್ರತಿದಿನ ನೆನೆಸ್ಕೋಬೇಕು, ಪ್ರತಿ ಕ್ಷಣ ನೆನೆಸ್ಕೋಬೇಕು. ಭಗವಂತ ಕೊಟ್ಟು ನೋಡ್ತಾನೆ. ಕೊಟ್ಟಿರೋ ಭಗವಂತ ಕಿದ್ಕೊಳ್ಳೋದು ಎಷ್ಟೊತ್ತು. ಅಹಂಕಾರ ಒಂದು ಏನೇ ಆಗಲಿ, ಒಬ್ಬನ ಮಾತಾಡಿಸುವಾಗ ಒಬ್ಬ ವ್ಯಕ್ತಿನ ಅವನಿಗೆ ಕೊಡ್ತೀವ ಬೆಲೆ, ಗೌರವ, ಅವನ ಸ್ಥಾನಕ್ಕೆ ಅವ್ನಿಗೆ ನಾವು ಏನು ಬೆಲೆ ಕೊಡ್ತಾಯಿದ್ದೀವಿ, ಅವನ ಹತ್ರ ಇರೋ ದುಡ್ಡುಗ ಅಥವಾ ಏನಕ್ಕೆ ಅಂತ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು. ನಾನು ಬೆಳಗ್ಗೆ ಪೂಜೆ ಮಾಡಿರೋದು ಆಫೀಸ್ ರೂಮ್ ನಾನು ತೋರ್ಸೋಕ್ಕೆ ಆಗಿರಲಿಲ್ಲ. ಈ ವಿಡಿಯೋ ಮುಖಾಂತರ ನಾನು ಹೇಗೆ ಪೂಜೆ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ. ಬೆಂಕಿ ಶಕೆ ಮುಂದೆ ಯಾರೆಲ್ಲ ಕೆಲಸ ಮಾಡಿದ್ರು ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು.
ಅವ್ರು ಅಂದರು ಸತೀಶು ಸೀರೆ ಚೇಂಜ್ ಮಾಡಿ ಬಾ ಅಂತ. ಬಟ್ ನಾನು ಮೇಲೋಗಿ ಕೆಳಗಡೆ ಬರೋ ಬದಲು ಹಾಗೆ ಮಾಡಿಕೊಟ್ಟದೇನು ಹೇಳ್ತಾರೆ ಮಾಡಿಕೊಟ್ಟೆ ಹೋಗೋಣ, ಸ್ವಲ್ಪ ಕೂಲ್ ಆಗ್ತಾರೇನೋ ಅಂತ ಹೇಳಿ ಹಾಗೆ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇರಲಿಲ್ಲ. ಚಾರು ಇದ್ದಿದ್ರೆ ನೀಟಾಗಿ ವೀಡಿಯೋ ಮಾಡಿಕೊಟ್ಟಿರೋಳು. ಈ ಹುಡುಗರೆಲ್ಲ ನನ್ನನ್ನು ತೋರಿಸು ಏನೇನೋ ತೋರಿಸ್ಬೇಡ, ನಾನು ಕೆಲಸ ಮಾಡ್ತಾ ಇರೋಳು, ನನ್ನನ್ನು ತೋರಿಸು ಅಂತ ಗೋಗರಿಯೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಬ್ಲರ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಇಗ್ನೋರ್ ಮಾಡಿ. ನಾವು ಹಾಗೆ ಯಾರು ಸಿಗ್ತಾರೋ ಅವ್ರಿಗೆಲ್ಲ ಅಲ್ಲಿ ಬಿಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಖುಷಿಯಾಗಿರಬೇಕು ಗೈಸ್. ಲೈಫಲ್ಲಿ ಒತ್ಕೊಂಡು ಹೋಗೋಂಥದ್ದು ಅಪ್ಪನ ಮನೆ ಜಪ್ ಏನೂ ಇಲ್ಲ. ನಾವೇನು ಯಾರೂ ಏನೂ ತಂದಿಲ್ಲ. ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಲವಲವಿಕೆಯಿಂದ 4 ಜನದ ಕೈಲಿ ಒಳ್ಳೆಯವಳಪ್ಪ ಅಕ್ಕ ಸರಿನಪ್ಪ ಅಂತ ಅನ್ನಿಸ್ಕೊಂಡ್ರೆ ಅಂಥಷ್ಟೇ ಜೀವನ ಸಾಕು. ಫಸ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ನಮ್ಮ ಹತ್ರ ಎಷ್ಟು ಸೀರೆ ಇದ್ದರು, ನಮ್ಮ ಹತ್ರ ಎಷ್ಟು ಒಡವೆ ಇದ್ದರು, ನಮಗೆ ಈ ಹಳೆ ಬಟ್ಟೆಲಿ ಸಿಗೋಂಥ ಕಂಫರ್ಟ್ನೆಸ್ ಬೇರೆ ಯಾವ ಬಟ್ಟೆಲ್ಲೂ ಸಿಗೋದಿಲ್ಲ ಅಲ್ವಾ? ಏನಂತೀರಾ ಕಮೆಂಟಲ್ಲಿ ಹೇಳಿ. ಸತೀಶ್ದು ಚೈನ್ ಹಾಕೊಂಬಿಟ್ಟು ಬೆಳಗ್ಗೆ ಕತ್ತೆ ನೋವು ಬಂದ್ಬಿಡ್ತು ನನಗೆ. ಬಿಚ್ಚಿಟ್ಬಿಟ್ಟೆ, ಬಳೆ ಗಿಳೆ ಕಡ ಎಲ್ಲ ಬಿಚ್ಚಿಟ್ಬಿಟ್ಟೆ. ನೋಡಿ ಆ್ಯಸ್ ಯೂಶ್ವಲ್ ನಾನು ಹೀಗೆ ಇರೋದು. ನನ್ನ ಹತ್ರ ಏನೇ ಇದ್ರೂ ಕೂಡ ನನ್ನ ಹತ್ರ ಅದಿದೆ ಇದಿದೆ ಅಂತ ಯಾವತ್ತೂ ನನಗೆ ದುರಂಕಾರ, ಅಹಂಕಾರ, ಜಂಬ ಈ ಥರದ್ದೆಲ್ಲ ನನಗೆ ಬರೋದು ಬೇಡ, ಬಂದೂ ಇಲ್ಲ, ಬರೋದೂ ಇಲ್ಲ. ನನ್ನನ್ನು ನಾನು ಸೆಲ್ಫ್ ಏನಂತಾರೆ ಪ್ರಾಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ಬೋದು, ನಿಮಗೆ ಹೊಗಳ್ಕೊತಾ ಇದ್ದೀನಿ ಅಂತ ಅನಿಸ್ಬೋದು. ಬಟ್ ನಾನು ಇರೋದೇ ಹಾಗೆ ನೇರವಾಗಿ ಮಾತಾಡ್ತೀನಿ ಬಿಟ್ಟರೆ ಅದು ದುರಹಂಕಾರ ಅಲ್ಲ. ಅದು ಸ್ವಲ್ಪ ಜನ ಸಡನ್ನಾಗಿ ಹಂಗೆ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ. ವಿಡಿಯೋ ಮಾಡ್ತಾಳೆ, ಹಂಗೆ ಕುಣಿತಾಳೆ, ಹಿಂಗೆ ಕುಣಿತಾಳೆ, ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ವಾ, ನನಗೂ ಒಂಚೂರು ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಸೊ ಹಾಗಾಗಿ ನಾನು ರೀಲ್ಸ್ ಮಾಡೋಂಥದ್ದು, ಡ್ಯಾನ್ಸ್ ಮಾಡೋಂಥದ್ದು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳದೇ ಇರೋರು ಅರ್ಥ ಮಾಡ್ಕೊಳ್ಳಿ ಅಂತ. ಆಮೇಲೆ ನಂಗೆ ಸ್ವಲ್ಪ ಜನರು ಕೂಡ ಹೇಳ್ತಾರೆ, ನಿಮ್ಮದು ರೀಲ್ಸ್ ನೋಡಿ ನಾನು ನಿಮ್ಮನ್ನು ತುಂಬ ಅಪಾರ್ಥ ಮಾಡ್ಕೊಂಬಿಟ್ಟಿದ್ದೆ ಸಿಸ್, ಬಟ್ ನಿಮ್ಮ ಕೆಲಸ ನೋಡಿ ನನಗೆ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ ಅಂತ ಕಮೆಂಟ್ ಮಾಡಿದರು ನನಗೆ. ಅದನ್ನು ನೋಡ್ಬಿಟ್ಟು ನನಗೆ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು. ಸೊ ಕೆಳಗಡೆ ಕರೀತಾ ಇದ್ದಾರೆ ಸತೀಶ್. ಫಸ್ಟು ನಾನು ಸ್ಯಾರಿ ಚೇಂಜ್ ಮಾಡಿಬಿಡ್ಬೇಕು, ಶೆಕೆ ಅನ್ನಿಸ್ತಾ ಇತ್ತು. ಎಲ್ಲ ಚೇಂಜ್ ಮಾಡಿದೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹೀಗೆ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಎಷ್ಟು ಗೋಡಂಬಿ ಯಾವ ಆಗ್ಲೇ ಕೊಟ್ನಲ್ಲ, ಇನ್ನು ಬಾ ಎತ್ಕೊಂಡು ಹೋಗು. ಇವತ್ತು ಹೊಸ್ದಾಗಿ ಬರ್ತಾ ಇದೆಯಾ ನೀನು ನಮ್ಮ ಮನೆಗೆ? ಅಲ್ಲೈತೆ ಕಬೋರ್ಡಲ್ಲಿ ಎತ್ಕೊಂಡು ಹೋಗು ಬಾ. ಇದ್ಯಾಕೆ ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲರೂ. ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸ್ಟೇ ಟ್ಯೂನ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸುಮಾರು ಜನ ಸಿಸ್ ಜಡೆ ಹಾಕ್ಕೊಳ್ಳಿ ಅಂತ ಕೂಡ ಕಮೆಂಟ್ ಮಾಡ್ತಿದ್ರು. ನಾನು ಇವತ್ತು ಜಡೆ ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಮುಡ್ಕೊಂಡಿದ್ದೆ, ಹೂ ಎಲ್ಲ ಆಗಲೇ ಬಾಡೋಯ್ತು. 4:15 ಮುಡ್ಕೊಂಡಿದ್ದು ಗೈಸ್ ಹೂವು. ನೋಡಿ ಹೇಗಿದೆ ನನ್ನ ಜಡೆ, ಸಣ್ಣ ಆಗ್ಬಿಟ್ಟಿದೆ, ಉದ್ರೋಗ್ತಾ ಇದೆ, ಹೇರ್ ಫಾಲ್ ಆಗ್ತಾಯಿದೆ. ನಾನು ಸಣ್ಣ ಆಗಿದ್ದೀನ ಗೈಸ್? ನನಗಂಗೆ ಅನ್ನಿಸ್ತಾ ಇದೆ. ಕಮೆಂಟ್ ಮಾಡಿ, ಸಣ್ಣ ಆಗಿದ್ದೀನ ದಪ್ಪ ಆಗಿದ್ದೀನಿ ಅಂತ. ಎಷ್ಟು 102 kg? ನಾನು ನೋಡಿ ಗೈಸ್ ಹೆಂಗಂತ ನಮ್ಮ ಹುಡುಗ, ನಾನು 102 kg ಇದ್ದೀನ. ಸ್ವೆಟ್ ಆಗ್ಬಿಟ್ಟಿದ್ದೀನಿ ಗೈಸ್. ಸುತ್ತಿ ದೇವಸ್ಥಾನಗಳನ್ನೆಲ್ಲ, ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೆ, ನೀವೇ ನೋಡಿದ್ರಿ. ಇವತ್ತು ನನ್ನ ಮಗ ಕೂಡ ನನ್ನ ಜೊತೆಗೆ ಬಂದಿದ್ದ. ಸೊ ಸ್ಟೇ ಟ್ಯೂನ್. ಕೆಳಗಡೆ ಹೋಗಿ ಒಂಚೂರು ಏನಾದರೂ ಪ್ರಸಾದ ಸ್ವಾಹ ಮಾಡಬೇಕು. ಹೊಟ್ಟೆ ತುಂಬ ಹಸಿತೈತಿ. ಸ್ಟೇ ಟ್ಯೂನ್. ತುಂಬ ಸುಸ್ತಾಗ್ತಾಯಿತ್ತು, ಹೊಟ್ಟೆ ಹಸಿತಾಯಿತ್ತು. ಸೊ ಸ್ವಲ್ಪ ವೆಜ್ ಪಲಾವ್ ಹಾಕಿಸ್ಕೊಂಡು ತಿನ್ನೋಣ ಅಂತ, ಯಾಕಂದರೆ ನಾನೇ ಮಾಡಿದ್ದು, ಮಸಾಲೆ ಎಲ್ಲ ಹಾಕಿದ್ದೆ ನಾನು. ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೂಪರಾಗಿತ್ತು. ಸಪ್ಪೆನ ಸ್ವೀಟ್ ಅಪ್ಪಾಜಿ? ಹೌದಾ? ಎಲ್ಲ ಪೂರ್ತಿ ದಾಳಿಂಬೆ ಗಿಣಿಂಬೆ ಎಲ್ಲ ಬಿಡ್ತಿದ್ರಾ? ಏನು ಇಷ್ಟು ಯಾರು ಸತೀಶ ರಾಜ್ಯ ಬಂದಿದ್ದ ಸೆಟ್ಗ ಸಂತ ದುಡ್ಡು ಕೊಡಪ್ಪ, ಕಣ್ಣ ಪ್ರಶ್ನೆ ಗುರುಮಲಪ್ಪಂದು, ನಾನು ಒಂದಷ್ಟು ಕೊಡ್ತೀನಿ ಅವ್ರಿಗಂದು. ಆಯ್ತು ಕೊಡ್ತೀನಿ. ಅಡುಗೆ ಸಂಘಕ್ಕೆ ಕಣ್ಣ ಪ್ರಸಂದು ಗೈಸ್. ಗೋಡನ್ ಫುಲ್ಲು ಹುಡುಗರು ಫುಲ್ ಕೆಲಸ ಇದೆ. ನಾನು ಸ್ವಲ್ಪ ಅಲ್ಲೇ ಲೈಟಾಗಿ ಪಪ್ಪಾಯ ಮತ್ತು ಸ್ವಲ್ಪ ವೆಜ್ ಪಲಾವ್ ತಿನ್ಕೊಂಬಂದೆ, ಯಾಕಂದರೆ ತುಂಬ ಹೊಟ್ಟೆ ಹಸಿತಾಯಿತ್ತು. ನನ್ನ ಹತ್ರ ಇರೋ ಜುಮ್ಕಾ ಕಲೆಕ್ಷನ್ಸ್ ವಿಡಿಯೋ ನೀವೆಲ್ಲ ನೋಡಿರ್ತೀರ.
ನಿಜಕ್ಕೂ ಹೇಳಬೇಕು ಅಂದರೆ ನನ್ನ ಹತ್ರ ಇರೋ ಜುಮ್ಕಾ ಕಲೆಕ್ಷನ್ಸಲ್ಲಿ ನಾನು ಇವತ್ತೇನು ವೇರ್ ಮಾಡಿದ್ದೀನಿ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಜುಮ್ಕಾ ಅಂತಲೇ ಹೇಳ್ಬೋದು. ಕೆಳಗಡೆ ಪರ್ಲ್ ಇದೆ, ಮೇಲ್ಗಡೆ 2 ರೂಬಿ ಇದೆ, ಇಲ್ಲೂ ಕೂಡ ರೂಬಿ ಇದೆ. ಸುಮಾರು ಜನ ಕಮೆಂಟಲ್ಲಿ ಹೇಳ್ತಿರ್ತೀರ ಡೈಲಿ ಸಣ್ಣ ಪುಟ್ಟ ಇಯರಿಂಗ್ಸ್ ಅದು ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಸೀಸ ಅಂತ ಅಂದ್ಬಿಟ್ಟು ಸೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜಕ್ಕೂ ಟೈಮ್ ಆಗಲ್ಲ, ನೀವೇ ನೋಡ್ತಿರ್ತೀರ ಎಷ್ಟು ಬ್ಯುಸಿ ಇರ್ತೀನಿ ಏನು ಅಂತ. ಇವತ್ತಂತೂ ಫುಲ್ ಆಫ್ ಆರ್ಡರ್. ಮಧ್ಯಾಹ್ನನೂ ಕೂಡ 1 ಕ್ವಿಂಟಲ್ ಬಾತ್ ಅದು ಆರ್ಡರ್ ಇದೆ. ಬಾತು ಮತ್ತು ಮೊಸರನ್ನ, ಬಿಸಿಬೇಳೆ ಬಾತ್ ಎಲ್ಲ ಆರ್ಡ್ರ್ ಇದೆ. ಸೊ ಹುಡುಗರೆಲ್ಲರೂ ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ. ಸ್ವಲ್ಪ ಜನ 1-2 ಕಡೆ ಕೊಟ್ಟು ಕೂಡ ಬಂದರು. ಸೊ ನಾವು ಏನು ಪ್ರಸಾದ ಮಾಡಿಸಿದ್ವಿ ಅದು 9 ಗಂಟೆಗೆ ಡಿಸ್ಟ್ರಿಬ್ಯೂಟ್ ಆಗೋಯಿತು. ನಾನೇನು ಹೋಗಲಿಲ್ಲ. ಮತ್ತು ಏನಕ್ಕಪ್ಪ ಅಂತಂದರೆ ಕೆಲಸ ಆಯಿತು. ಸ್ವಲ್ಪ ನನಗೆ ಬಾಯಿ ಹೊಡ್ಕೊಳಂಗೆ ಆಗ್ಬಿಟ್ಟಿದೆ ಗೈಸ್. ಈ ಹೊಸಡು ಹತ್ರ ಎಲ್ಲ ತೂತಾಗಿಲ್ಲ, ಬಟ್ ಫುಲ್ ರೆಡ್ ಆಗಿಬಿಟ್ಟಿದೆ, ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ಆಮೇಲೆ ಅಲೋವೆರಾ ಜೆಲ್ಲ ಸ್ವಲ್ಪ ಅಪ್ಲೈ ಮಾಡಿದೆ. ಒಂಥರ ವಾಕ್ರಕ್ಕೆ ಅದು ಸ್ಮೆಲ್ ತುಂಬ ಹೆಂಗೆ ಮಾಡಿದ್ರು ಟೆಸ್ಟು ಅಂತ ಭಯ ಆಗ್ತಾಯಿದೆ. ನೆನ್ನೆ ಸ್ವಲ್ಪ ಓದಿಸಿದ್ದೆ, ಬಟ್ ಆದರೂ ಭಯ ಇದ್ದೇ ಇರುತ್ತಲ್ವ. ಸೊ ಇದು ಜುಮ್ಕಾ ನನಗೆ ಫೇವ್ರೆಟ್. ನನ್ನ ಹತ್ರ ಇರೋ ಜುಮ್ಕಾಗಳಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಜುಮ್ಕಾ ಇದು. ಸೊ ಸ್ಟೇಟ್ ಟ್ಯೂನ್. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ವಿಡಿಯೋ ಅಪ್ಲೋಡ್ ಇದೆ, ವಿಡಿಯೋ ಎಡಿಟ್ ಇದೆ, ವಿಡಿಯೋಗಳಿದ್ದಾವೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಈಗ ಒಂಚೂರು ಕೂತ್ಕೊಂಡು ವಿಡಿಯೋಸ್ ಎಡಿಟ್ ಮಾಡಿ ಸಿಗ್ತೀನಿ. ಸ್ಟೇಟ್ ಟ್ಯೂನ್. ನೀವು ಹೋಗ್ಲಿಲ್ವಾ ಶಂಕರಣ್ಣ? ಯಾಕೆ ಊಟದ ಹತ್ರ ಹೋಗ್ಲಿಲ್ವಾ? ಬೋರ್ ಆನ್ ಮಾಡ್ಕೊಳ್ಳಿ. ಬೋರು ಗೊತ್ತಾಯಿಲ್ವಾ? ಸ್ವಿಚ್ ಹಾಕಿ ಕೆಳಗಡೆ ನಿಧಾನ ಒರೆಸ್ಕೊಳ್ಳಿ. ಯಾಕೆ ಯಾವಾಗ ಹಾಕಿದ್ರಿ? ವಾ ಸಂಜೆ ಪ್ರಸಾದ ಕೊಡಬೇಕಿತ್ತು, ಹಾಗಾಗಿ ಹುಡುಗರು ಕೆಲಸ ಮಾಡ್ತಾಯಿದ್ದಾರೆ. ಬರಕ್ಕ ಇಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ತಿರುಗಿಸು ಅಂತ ಹೇಳಿದ್ರು. ನಿಜವಾಗ್ಲೂ ಬೆಂಕಿ ಶಕೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಆ ಕುರ್ಪಿ ನಾವೇನು ತಿರುಗಿಸ್ತಾ ಇದ್ದೀವಿ, ಕುರ್ಪಿ ತುಂಬಾ ತೂಕ ಇದೆ, ವೆಯ್ಟ್ ಇದೆ. ನಾನು 2-5 ನಿಮಿಷ ತಿರುಗಿಸಿದ್ದಕ್ಕೆ ಕೈಯೆಲ್ಲ ರೆಡ್ ಆಗೋಯ್ತು. ಇನ್ನು ಅವರು ದಿನ ಬೆಳಗಾದರೆ ಅದೇ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇನ್ನೇಂಗೆ ಅನಿಸಿರಲ್ಲ ಅಲ್ವಾ. ಸೊ ಯಾವುದೇ ಕೆಲಸ ಆದರೂ ದಯವಿಟ್ಟು ಅಂಡರ್ ಎಸ್ಟಿಮೇಟ್ ಆಗಿ ನೋಡಲೂಬಾರ್ದು. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಕಮೆಂಟ್ ಮೊದಲೇ ಮಾಡಲೇಬಾರ್ದು. ಸೊ ಅವ್ರವ್ರ ಕಷ್ಟ ಅವ್ರವ್ರಿಗೇ ಹೆಚ್ಚು ಇಂತಿಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಅಷ್ಟೋ ಇಷ್ಟೋ ನನ್ನ ಕೈಲಾದಂಥದ್ದು ಮಾಡಿಕೊಟ್ಟೆ. ನನಗೆ ಕಣ್ಣಲ್ಲಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಗ್ಯಾಸ್ ಫ್ಲೇಮ್ ಜಾಸ್ತಿ ಪ್ರೆಷರಾಗಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಕಣ್ಣು ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಅದಕ್ಕೆ ಆ ಕಡೆ ಈಚೆ ಒಳಗೆ ಆಫೀಸ್ ರೂಮ್ ಇಂತೆಲ್ಲ ಓಡಾಡ್ತಾ ಇದ್ದೆ. ಸ್ವಲ್ಪ ಪೈನಾಪಲ್ ಎಲ್ಲ ಕಟ್ ಮಾಡಿಟ್ಟಿದ್ರು, 1-2 ಬಾಯಿಗೆ ಹಾಕ್ಕೊಂಡೆ. ಸಖತ್ ಹುಳಿ ಅನ್ನಿಸ್ಬಿಡ್ತು ನನಗೆ. ನೋಡಿದಾಗ ಅಷ್ಟು ಫ್ರೂಟ್ಸ್ ಎಲ್ಲ ನಾನು ತಿನ್ನಲ್ಲ. ಸತೀಶ್ ಬೈತಿರ್ತಾರೆ, ತರಕಾರಿ ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ, ಚಾರು ನೋಡಿ ಕಲ್ತ್ಕೊ ಅಂತ. ಚಾರು ಸತೀಶ್ ತರಕಾರಿ ಫ್ರೂಟ್ಸ್ ತಿನ್ನೋದ್ರಲ್ಲಿ, ನಾನು ನನ್ನ ಮಗ ಅಷ್ಟು ಫ್ರೂಟ್ಸು ಅಂಥದ್ದು ಏನೂ ತಿನ್ನಲ್ಲ. ನೋಡಿದಾಗ 1-2 ಕಾಳು ಬಾಯಿಗೆ ಹಾಕ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ. ಬೆಳಗ್ಗೆ ಎಲ್ಲ ಅಷ್ಟು ನೀಟಾಗಿ ರೆಡಿ ಮಾಡಿದ್ದೆ ಆಫೀಸ್ ರೂಮ್. ಇವಾಗ ಆಫೀಸ್ ರೂಮ್ ನೋಡಿದ್ರೇ ಬೇಜಾರಾಗುತ್ತೆ. ಬಿಕಾಸ್ ಸಖತ್ ಗಲೀಜು ಮಾಡಿಬಿಟ್ಟಿದ್ದಾರೆ ಹುಡುಗರೆಲ್ಲರೂ, ಅದಕ್ಕೇ ಈ ರೀತಿ ಮಾಡ್ತಾಯಿದ್ದೀನಿ ಮುಖಾನ. ಕೆಳಗಡೆಯಿಂದ ಬಾತೆಲ್ಲ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ನಾನು ಹಾಲು ಕಾಫಿ ಏನೂ ಕುಡ್ದಿಲ್ಲ. ಬೆಳಗ್ಗೆ ತಂದಿದ್ದ ಹಾಲೆಲ್ಲ ಹಂಗೆ ಇದೆ, ಹಾಲು ಕಾಯಕ್ಕಿಟ್ಟಿದ್ದೀನಿ. ಹೆಡ್ಡೇಕ್ ಕೂಡ ಸ್ಟಾರ್ಟ್ ಆಗೋಯ್ತು. ಫಸ್ಟ್ 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದು ಬಿಡ್ತೀನಿ ಆದಂಗಾಗಲಿ. ಟೈಮ್ ಎಷ್ಟು ಗೊತ್ತಾ ನೋಡಿ, 1:45, 1:15 ಅಂದ್ಕೊಳ್ಳಿ. ಸತೀಶ್ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಇವತ್ತು ಮದುವೆ ಇದೆ, ತೆಲುಗು ಅವ್ರದ್ದು ನಮ್ಗೆ ಆರ್ಡ್ರ್ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಫಂಕ್ಷನ್ಗೆ ಹೋಗಿದ್ದಾರೆ, ಚೌಟ್ರಿಗೆ ಹೋಗಿದ್ದಾರೆ. ಸೊ ಯಾಕೋ ಸೋನೆ ಮಳೆ ಉದುರೋ ಥರ ಆಗಿದೆ. ಬೆಳಗ್ಗೆ ಹಚ್ಚಿದ ಅರಿಶಿನ ಕುಂಕುಮ ಎಲ್ಲ ಹಾಗೆ ಇದೆ ಫ್ರೆಶ್ ಆಗಿ, ಅದೇ ನನ್ನ ಖುಷಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ. ಕಾಫಿ ಮಾಡಿ ಕುಡಿತೀನಿ. ಸೊ ಸ್ಟೇ ಟ್ಯೂನ್. ವ್ಲಾಗ್ ಆಗಿತ್ತು, ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಕೆಳಗಡೆ ಹುಡುಗರು ಕೆಲಸ ಮಾಡ್ತಾಯಿದ್ದಾರೆ, ಬಾರಕ್ಕ ಅಂತ ಕರೀತಾ ಇದ್ದಾರೆ. ಸೊ ಕಾಫಿ ಮಾಡಿ ಕುಡಿದು ಕೆಳಗಡೆ ಹೋಗ್ತೀನಿ.
ನೋಡಿ ಬೆಳಗ್ಗೆ ಚೆನ್ನಾಗಾಗಿದೆ ರಂಗೋಲಿ. ಇವಾಗ ರಂಗೋಲಿ ಕತೆ ನೋಡಿ ಹೆಂಗಾಗಿದೆ ಅಂತ. ಸೊನ್ನೆ 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 ಮಳೆ ಕೂಡ ಬರ್ತಾ ಇದೆ. ಆಷಾಢದಲ್ಲಿ ಇದು ಮಾಮೂಲಿ. ತುಂಬ ಲಾಂಗ್ ಉದ್ದಾಗ್ಬಿಡುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವ್ಲಾಗ್ ಆಗಿತ್ತು, ಇಷ್ಟ ಆಯಿತಾ? ಇದ್ದಿದ್ದಂಗೆ ಆ್ಯಸ್ ಇಟ್ ಈಸ್ ನ್ಯಾಚುರಲ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನಂಗೆ ಕಾಫಿ ಬೇಕು ಅನ್ನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬೈ, ಸಿ ಯು, ಲವ್ ಯು. ನಾನು ಒಬ್ಬಳೇ ಊಟಕ್ಕೇನು ಮಾಡ್ಕೊಂಡಿಲ್ಲ. ಪೈನಾಪಲ್ ಕೇಸರಿ ಬಾತ್ ಇದೆ, ಜೊತೆಗೆ ವೆಜ್ ಪಲಾವ್ ಇದೆ. ಇನ್ನೂ ಇಷ್ಟು, ಅದನ್ನೇ ಖಾಲಿ ಮಾಡಿದ್ರೆ ಆಯಿತು. ನಾನು ಒಬ್ಬಳೇ, ಸತೀಶ್ ಅಂತೂ ಇಲ್ಲ. ಸೊ ನನಗೆ ಅದೇ ಬೇಕಾ ಇದೇ ಬೇಕು ಅಂತ ಏನಿಲ್ಲ. ಸ್ವಲ್ಪ ಮೊಸರು ರಾಯ್ತ ಮಾಡಿಕೊಂಡು ಸೌತೆಕಾಯಿ ಈರುಳ್ಳಿ ಆ ಮೊಸರು ಹಾಕ್ಕೊಂಡು ಜೈ ಅಂತ ತಿಂದರೆ ಮುಗೀತು. ಥ್ಯಾಂಕ್ ಯು, ಲವ್ ಯು. ಜಾಸ್ತಿ ವ್ಯೂಸ್ ಕೊಡಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ. ಬಾಯ್.